ಗೆಳೆಯರೇ, ಇವತ್ತಿನ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ಸಮಯದ ನಂತರ ನಾವೊಂದು ವಿಡಿಯೋವನ್ನು ಸ್ಪೆಷಲ್ ಆಗಿರುವ ರೆಸಿಪಿಯನ್ನು ತಂದಿದ್ದೇವೆ. ಈಗ ಅಮ್ಮ ಕೂಡ ಮಾಡ್ತಾ ಇದ್ದಾರೆ. ಯಾವ ರೆಸಿಪಿ ಅಂತ ನೋಡುವ ಗೆಳೆಯರೆ. ಮೊದಲಿಗೆ ಯಾವ ರೆಸಿಪಿ ಸ್ಪೆಷಲ್ ಆಗಿರುವ ಲಾಡ? ಸ್ಪೆಷಲ್ ಲಾಡು. ಯಾವ ಸ್ಪೆಷಲ್ ಲಾಡ್? ಇವಾಗ ಸ್ಪೆಷಲ್ ಲಾಡ್ ಮಾಡ್ತಿದ್ರಿ. ಖಂಡಿತವಾಗಿ ಯಾವ ಸ್ಪೆಷಲ್ ಲಾಡನ್ನು ಮಾಡ್ತಿದ್ರಿ? ರವೆ ಲಾಡು ಮಾಡುವಂತ ಇದ್ದೀರಾ. ಖಂಡಿತವಾಗಿ ಯಾವ ಅಂದರೆ ಹೇಗೆ ಮಾಡುದು ಎಂಬುದನ್ನು ನೀವು ತಿಳಿಸ್ಕೊಡ್ತೀರಿ? ಹಾಂ, ಓಕೆ. ಈಗ ಶುರು ಮಾಡ್ತಾರೆ. ಮೊದಲಿಗೆ ಏನನ್ನು ಹಾಕಬೇಕು? ತುಪ್ಪವನ್ನು ಹಾಕಬೇಕು. 2 ಸ್ಪೂನ್ ತುಪ್ಪವನ್ನು ಹಾಕಬೇಕು. 3 ಸ್ಪೂನ್. ಓಕೆ, 3 ಸ್ಪೂನ್ ತುಪ್ಪವನ್ನು ಹಾಕಿದ್ದಾರೆ. ನೋಡಿ ಗೆಳೆಯರೆ, 3 ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದಾರೆ. ನಂತರ ಏನಾಗ್ತೀರಿ? ಬೀಜ ಮತ್ತು ಗೋಡಂಬಿ. ಬೀಜ ಮತ್ತು ಗೋಡಂಬಿ ಹಾಕ್ತಾರೆ. ಬೀಜ ಮತ್ತು ಗೋಡಂಬಿಯನ್ನು ಹಾಕ್ತಾ ಇದ್ದಾರೆ. ನಂತರ ಇದನ್ನು ಏನು ಮಾಡಬೇಕು? ಎಂತ ಮಾಡಬೇಕು? ಹುರಿಬೇಕು. ಎಂತ ಚೆಂದ ಮಾಡಿ ಈಗ ಹುರಿತಾರೆ ನೋಡುವ. ಇಲ್ಲಿ ನೋಡಿ ಗೆಳೆಯರೆ, ಬಾದಾಮಿ ಮತ್ತು ಗೋಡಂಬಿನ ಹಾಕಿ ಈಗ ಹುರಿತಾರೆ. ಸ್ಪೆಷಲ್ ಆಗಿರುವಂಥ ರವೆ ಲಾಡು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ, ಚೆಂದ ಮಾಡಿ ಹುರಿತಿದ್ದಾರೆ. ಚೆಂದ ಫ್ರೈ ಆಗ್ತಾ ಉಂಟು ನೋಡಿ. ಒಳ್ಳೆ ಫ್ರೈ ಆಗಬೇಕು ಗೆಳೆಯರೆ. ಚೆಂದ ಮಾಡಿ ಹುರಿಬೇಕು. ಎಷ್ಟು ಅಂದರೆ ಹೇಗೆ ಹುರಿಬೇಕು ಅಂದರೆ ಆ್ಯಕ್ಚುಲಿ ಅದು ಯಾವ ಬಣ್ಣಕ್ಕೆ ಬದಲಾದ ನಂತರ ಕೆಂಪು ಬಣ್ಣ ಬರುವಾಗ ಅದನ್ನು ತೆಗೆದು. ಓಕೆ, ನೋಡಿ ಈಗ ದ್ರಾಕ್ಷಿ ಕೂಡ ಉಬ್ಬಿದೆ. ಉಬ್ಬಿದ ತಕ್ಷಣ ಅದನ್ನು ತೆಗಿತಾರೆ. ಕೆಂಪು ಬಣ್ಣಕ್ಕೆ ಸ್ವಲ್ಪ ಬೀಜ ಕೂಡ ಬಂದಿದೆ. ಈಗ ಅದನ್ನು ತೆಗಿತಾರೆ ಒಳ್ಳೆ ಮಾಡಿ. ಈಗ ನೋಡಿ, ನಾವೀಗ ಇದನ್ನು ಕಾಯಿಸಿಟ್ಟಿದ್ದೇವೆ. ನೋಡಿ ಇಲ್ಲಿ ನೋಡಿ, ಈಗ ಬಿಳಿಯಾಗಿದೆ. ಕೆಂಪಾಗಿರುವ ದ್ರಾಕ್ಷಿಯನ್ನು ಕಾಣ್ತಾ ಇದ್ರೆ, ಹಾಗೆ ಒಂದು ಬೀಜವನ್ನು ಕೂಡ ಕಾಣ್ತಾ ಇದ್ರೆ. ಈಗ 1 ಕಪ್ಪಿನಷ್ಟು, ಎಷ್ಟು? 1 ಕಪ್ಪಿನಷ್ಟು ಸಣ್ಣ ಇದರಲ್ಲಿ ಇಡಬೇಕು. ಸ್ಲೋ ಇದರಲ್ಲಿ ಇದು ಮಾಡಬೇಕು, ಮಿಕ್ಸಿಂಗ್ ಮಾಡಬೇಕಂದ್ರೆ ರವೆಯನ್ನು ಚಂದ ಮಾಡಿ ಹುರಿಬೇಕು ಗೆಳೆಯರೆ. ಚಂದ ಮಾಡಿ ಹುರಿಯಬೇಕು. ಜಾಸ್ತಿ ಬಿಸಿ ಇದು ಮಾಡಬಾರ್ದು. ಅದು ಬಿಸಿಗೆ ಇದು ಆಗ್ತದೆ. ಎಂತ ಆಗ್ತದೆ? ಕಪ್ಪಾಗ್ತದಲ್ಲ ರವೆ ಕಪ್ಪಾಗ್ತದೆ. ಹುರಿದು ಕರಂಟಿ ಹೋಗ್ತದೆ. ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ, ಹಸಿ ಇರಬಾರ್ದು. ಸಾಧಾರಣ ಬಿಸಿ ಮಾಡಬೇಕು ಅದನ್ನು. ಹುರಿದಾದ್ಮೇಲೆ ಹುರಿಯಬೇಕು. ಇಲ್ಲಿ ನೋಡಿ, ಕಾಯಿಸಬಾರ್ದು. ತುಂಬಾ ಕಾಯಿಸಬಾರ್ದು. ಅವರು ಇಲ್ಲಿ ಕ್ಯಾಮರಾ ನೋಡಿ ಮಾತಾಡುದಿಲ್ಲ, ಅವರಿಗೆ ಬಣಲು ನೋಡಿ ಮಾತಾಡ್ತಿದ್ದಾರೆ. ತುಂಬ ನೋಡಿ ಕಾಯಿಸಿ ಮೆಲ್ಲ ಅದು ಫ್ಲೋ ಅಲ್ಲಿ ಇಡಬೇಕು. ಇಟ್ಟದ್ದು ಚೆಂದ ಮಾಡಿ ಸ್ವಲ್ಪ ಬಿಸಿ ಆಗಬೇಕು. ಇದು ಹೋಳಿಗೆ ರವೆ ಇದ್ರೆ ಒಳ್ಳೆ, ಸಣ್ಣ ರವೆ ಬರ್ತದೆ, ಅದು ಒಳ್ಳೆ. ಇದು ಸಜ್ಜಿಗೆ ರವೆ ಅಂತ ಹೇಳಿದ್ರೆ ಅದು ರವೆ. ಅದರಲ್ಲಿ ಸ್ವಲ್ಪ ಉಂಡೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ. ಈಗ ಚೆಂದ ಮಾಡಿ ಹುರಿಬೇಕು ಗೆಳೆಯರೆ. ಚೆಂದ ಮಾಡ್ಬೇಕಂದ್ರೆ ಚೆಂದ ಮಾಡಿ ಹುರಿಬೇಕು. ಸ್ವಲ್ಪ ಅಂದರೆ ತುಂಬ ಸಹ ಕಾಯಬಾರ್ದು ಮತ್ತು ಹಸಿ ಸಹ ಇರಬಾರ್ದು. ಹಾಗೆ ನೀವು ಕಾಯಿಸ್ಬೇಕು ಅದನ್ನು ಚೆಂದ ಮಾಡಿ. ಹಾಗೆ ನೆಕ್ಸ್ಟ್ ಯಾವುದನ್ನು ಹಾಕುದು ಅಂತ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ಯಾವುದನ್ನು ಹಾಕಲಿಕ್ಕೆ? ಯಾವುದು ಹಾಕಲಿಕ್ಕೆ ನೆಕ್ಸ್ಟ್? ಸಕ್ಕರೆಯ ಅಲ್ವಾ? ಇದನ್ನು ಹಾಕ್ತೀರಾ? ತೆಂಗಿನಕಾಯಿ ಹುರಿಯನ್ನು ಹಾಕ್ತಾರೆ. ಈಗ ತೆಂಗಿನಕಾಯಿ ಹುರಿಯನ್ನು ಹಾಕಿ ಅದಕ್ಕೆ ತೆಂಗಿನಕಾಯಿ ಹುರಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಇಷ್ಟು ದೊಡ್ಡ ತೆಂಗಿನಕಾಯಿ ಹುರಿ ಇರಬಾರ್ದು ನಿಜವಾಗೂ. ಯಾಕಂದರೆ ತುಂಬ ಜಾಸ್ತಿ ಕೂಡ ಹಾಕ್ಬಿಡಿ. ಸ್ವಲ್ಪ ತೆಂಗಿನಕಾಯಿ ಹಾಕಲಿಕ್ಕೆ ಹುರಿ. ನಿಜವಾಗಿ ನಾವು ಮಾತ್ರ ತುಂಬ ಹಾಕಿದ್ವಿ. ಆದರೆ ಒಟ್ಟಿಗೆ ಮಿಕ್ಸ್ ಮಾಡಿದರೆ ಒಳ್ಳೆ ಬರ್ತದೆ. ಇನ್ನು ಲಡ್ಡು ಒಳ್ಳೆ ಬರ್ತದೆ, ಹೌದಲ್ವ? ಸ್ವಲ್ಪ ತುಪ್ಪ ಬೇಕಾದರೆ ಹಾಕೊಳ್ಳಿ. ಅಂದರೆ ಸ್ವಲ್ಪ ತುಪ್ಪ ಹಾಕೊಳ್ಳಿ. ಚೆಂದ ಮಾಡಿ ಮಿಕ್ಸ್ ಮಾಡಿ. ಆದ ನಂತರ ನೆಕ್ಸ್ಟ್ ಇದಂದರೆ ಸಕ್ಕರೆ ಹುಡಿ. ಮಿಕ್ಸಿಯಲ್ಲಿ ಸಕ್ಕರೆ ಹುಡಿ ಮಾಡಿದ್ದಾರೆ. ಅದು ಕೂಡ 1 ಕಪ್ನಷ್ಟು, 1 ಕಪ್ ಎಲ್ಲವನ್ನು ಕೂಡ 1 ಕಪ್ಪನ್ನು ಹಾಕಿದ್ದು. ತುಂಬ ಏನು ಹಾಕಲಿಲ್ಲ. 1 ಕಪ್ ಎಷ್ಟು ನೀವು ತಗೊಳ್ತೀರಿ ಅಷ್ಟು ನೀವು ರವೆಯನ್ನು ಹಾಕಬೇಕು. 1 ಕಪ್ಪೇ ಹಾಕ್ತಾ ಹೋಗಬೇಕು, ತುಂಬ ಹಾಕೋದಲ್ಲ. ಒಳ್ಳೆ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. ಚಂದ ನೀರೆಲ್ಲ ಹಾಲು ಚಿಮಿಕ್ಸ್ಬೇಕು. ಸ್ವಲ್ಪ ಹಾಲು ಚಿಮಿಕ್ಸ್ಬೇಕು. ನೀರು ಕೂಡ ಹಾಕ್ಬೋದು, ಹಾಲು ಕೂಡ ಹಾಕ್ಬೋದು. ಸ್ವಲ್ಪ ಎಷ್ಟು?
ಸ್ವಲ್ಪ ನೀರು ಕೂಡ ಹಾಕಬೇಕು, ಇಲ್ಲದ್ರೆ ನೀವು ಹಾಲು ಎಷ್ಟು ಬೇಕು ಅಷ್ಟು ಹಾಕಿ ನೋಡಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡಿ. ಒಳ್ಳೆ ಮಿಕ್ಸಿಂಗ್ ಹಾಂ ಹಾಲನ್ನು ಹಾಕಿದ್ಮೇಲೆ ಗಟ್ಟಿ ಗಟ್ಟಿ ಇರಬಾರ್ದು, ಸಕ್ಕರೆ ಗಂಟೆ ಇಡಬೇಕು ನೋಡಿ ಗೆಳೆಯರೆ. ಚಂದ ಮಾಡಿ ಪಾಕ ಹಾಕ್ತಾರೆ, ಪಾಕ ಆಗಿದೆ. ಈಗ ಬೀಜವನ್ನು ಹಾಕಬೇಕು, ಬೀಜವನ್ನು ಹಾಕಿ ಮಿಕ್ಸ್ ಮಾಡಿ, ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಬೀಜವನ್ನು ಹಾಕಿ ಎಂತ ಮಾಡಬೇಕು, ಸ್ವಲ್ಪ ಬೀಜವನ್ನು ಹಾಕಬೇಕು, ಬೀಜ ಮತ್ತು ಗೋಡಂಬಿ ಹಾಕಬೇಕು. ಅದು ಈಗ ತಲೆ ಆಚೆ ಹೋಗುದು, ಅವ್ರನ್ನ ಈಚೆ ಮಾಡಿದ್ರೆ ಮಾತಾಡೋದು, ಯಾಕಂದ್ರೆ ಅಲ್ಲೇ ನೋಡ್ತಾ ಮಾತಾಡುದು. ಒಳ್ಳೆ ಹಾಕಿ ಗೆಳೆಯರೆ. ಈಗ ಎಂತ ಮಾಡ್ಬೇಕಂದ್ರೆ ಏಲಕ್ಕಿಯನ್ನು ಹಾಕ್ಬೇಕು ಗೆಳೆಯರೆ. ಲಾಸ್ಟಿಗೆ ಒಮ್ಮೆ ಒಳ್ಳೆ ಮಿಕ್ಸಿಂಗ್ ಮಾಡಿ 2 ಕೈಯಲ್ಲಿ ಹಿಡ್ಕೊಂಡು ಬಣೆಯಲ್ಲಿ ಮಿಕ್ಸ್ ಮಾಡಬೇಕು. 2 ಕೈಯಲ್ಲಿ ಒಂದು ಹಿಡ್ಕೊಂಡು ಬಣೆಯಲ್ಲಿ ಮಿಕ್ಸ್ ಮಾಡಿ ಚೆಂದ ಮಾಡಿ ನೋಡಿ ಗೆಳೆಯರೆ. ಒಳ್ಳೆ ಮಿಕ್ಸಿಂಗ್ ಇದೆ. ಒಳ್ಳೆ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಹೊತ್ತು ಇಡಬೇಕು. ಒಳ್ಳೆ ಮಿಕ್ಸಿಂಗ್ ಆದ್ಮೇಲೆ ಸ್ವಲ್ಪ ತಿಡ್ಬೇಕಲ್ಲ, ಸ್ವಲ್ಪ ಬಂದ್ ಮಾಡ್ಬೇಕು. ಇಲ್ಲಿ ಸ್ಟವ್ ಅನ್ನು ಬಂದ್ ಮಾಡಿ, ಇದು ಗ್ಯಾಸ್ ಅನ್ನು ಬಂದ್ ಮಾಡಿ ಮಿಕ್ಸಿಂಗ್ ಮಾಡ್ಕೊಳ್ಳಿ. ಮಿಕ್ಸಿಂಗ್ ಮಾಡಿದ ತಕ್ಷಣ ಒಂದು ಎಂತಾದ್ರೂ ಮುಚ್ಚಿ ಒಂದು 10 ನಿಮಿಷ ಇಡಬೇಕು. ಒಂದು 5 ನಿಮಿಷ ಇಟ್ಕೊಂಡ್ರೆ ಆಯ್ತು ಅಷ್ಟೇ. ಅಲ್ಲಿಗೆ ಇಡಬೇಕು ಮುಚ್ಚಿ. ಈಗ ಒಂದು 5-10 ನಿಮಿಷ ಆಯ್ತು ಅಲ್ಲ, ಎಂತಾಯ್ತು? 10 ನಿಮಿಷ ಆಯ್ತು. 10 ನಿಮಿಷ ಆದ ನಂತರ ಈಗ ಉಂಡೆ ಮಾಡಬೇಕು. ಉಂಡೆ ಮಾಡಿದ ತಕ್ಷಣ ತಿನ್ಬೇಕು. ಉಂಡೆ ಮಾಡಿದ ತಕ್ಷಣ ತಿನ್ಬೇಕು. ಈಗ ಉಂಡೆ ಮಾಡ್ತಾರೆ, ರೌಂಡ್ ಉಂಡೆ ಮಾಡ್ತಿದ್ದಾರೆ. ಉಂಡೆ ನೋಡು, ರೌಂಡ್ ಉಂಡೆ ಮಾಡಬೇಕು. ಎಂತ ಮಾಡಬೇಕು? ರೌಂಡ್ ರವೆ ಲಾಡು ಮಾಡಬೇಕು. ನೋಡಿ ಎಷ್ಟು ಚಂದ ಬಂತು, ಕ್ರೇಜಿ ಆಗಿದೆ ರವೆ ಲಾಡು. ಎಷ್ಟು ಬೇಕು ನಿಮ್ಗೆ ಅಷ್ಟು ದೊಡ್ಡದು ಮಾಡ್ಬೋದು ಅಲ್ಲ? ಎಂತ ಎಷ್ಟು ಬೇಕು ಅಷ್ಟು ದೊಡ್ಡದು ಮಾಡ್ಬೋದು. ಸ್ವಲ್ಪ ಕನ್ನಡದಲ್ಲಿ ವೀಕ್ ಇದ್ದಾರೆ ಅವರು. ಸ್ವಲ್ಪ ಇದ್ದಾರೆ ಇಲ್ಲ ಇಲ್ಲ ಎಂತ ರೆಡಿ ಆಗ್ತಾ ಉಂಟು ನೋಡಿ ಗೆಳೆಯರೆ. ಸತತವಾಗಿ 1 2 3 4 5 6 7 ಲಾಡುಗಳಾಗಿದೆ. 7 ಲಾಡುಗಳಾಗಿದೆ ನೋಡಿ. ಸಣ್ಣ ಮಾಡಿ ಲಾಡು, ದೊಡ್ಡದು ಬೇಡ. ಅದೆಂತ 7 ಲಾಡು ಆಯ್ತು ಅಷ್ಟೇ. ಒಂದು ಲಾಡು ಒಂದು 10-20 ಮಾಡ್ಬೇಕು ಅದರಲ್ಲಿ. ಅದೆಂತ ಪುಂಡಿ ಮಾಡಿದಾಗೆ ಮಾಡ್ತಿದ್ರಿ. ಪುಂಡಿ ಎಲ್ಲ ಮಾರ ಲಾಡು ಮಾಡ್ಲಿಕ್ಕೆ ಎಂತದ. ಈಗ ಲಾಡು ಕೂಡ ರೆಡಿ ಆಗಿದೆ ನೋಡ್ಬೋದು ಗೆಳೆಯರೆ. ಈಗ ಅಮ್ಮ ತಿಂದು ನೋಡ್ತಾರೆ, ಅವರ ಮಾಡಿದ ಅವರ ಲಾಡು ತಿನ್ನೋದು. ಹೇಗೆ ಉಂಟು? ಸೂಪರ್ ಉಂಟು, ಚಂದ ಉಂಟು. ಅದು ಗೊತ್ತುಂಟು ನಂಗೆ, ನಾನು ನೋಡಿದೆ ತಿಂದು. ಈಗ ಇನ್ನೊಮ್ಮೆ ನಾನು ತಿಂದು ನೋಡ್ತೆ ಆಯ್ತಾ. ನೀವು ಸಹ ಮಾಡಿ. ಎಂತ ಮಾಡಿ? ನನ್ನ ಕಮರ ಇಲ್ಲಿಟ್ಟಿದೆ ಮಾರ, ಅಲ್ಲಿ ಇಡ್ಲಿಲ್ಲ. ಸೂಪರ್ ಉಂಟು, ಚಂದ. ನೀವು ಸಹ ಮಾಡಿ ಅಂತೆ. ತುಂಬಾ ಚೆನ್ನಾಗಿದೆ ಗೆಳೆಯರೇ, ನೀವು ಕೂಡ ಮಾಡಿ. ಚಂದ ಮಾಡಿ ಲಾಡನ್ನು ಮಾಡಿ ನಾವು ಹೇಗೆ ಮಾಡಿದ್ವಿ ಹಾಗೇನೆ ಮಾಡ್ಕೊಂಡು ಹೋಗಿ ಗೆಳೆಯರೆ. ಖಂಡಿತವಾಗಿ ಇನ್ನಷ್ಟು ರೆಸಿಪಿಗಳು ಬರ್ತದೆ. ಆದರೆ ಈ ವಿಡಿಯೋ ಒಂದು ಸ್ವಲ್ಪ ಲೇಟ್ ಆಯ್ತು ಬರುವಾಗ. ಇನ್ನಷ್ಟು ಅದ್ಭುತವಾಗಿ ರೆಸಿಪಿ ಬರ್ತದೆ. ಖಂಡಿತವಾಗಿ ನೀವು ಎಂತ ಮಾಡಬೇಕು? ಲೈಕ್ ಮಾಡಬೇಕು, ಮತ್ತೆ ನೋಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಬಟನ್ ಒತ್ತಬೇಕು. ಎಲ್ಲ ವಿಡಿಯೋವನ್ನು ನೋಡಿ. ಬಾಯ್ ಗೆಳೆಯರೆ, ಟಾಟಾ. ಕೊನೆ ತನಕ ವಿಡಿಯೋವನ್ನು ನೋಡಿ. ಟಾಟಾ ಬಾಯ್ ಬಾಯ್.